ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 5 o'clock ಆಗಿದೆ. ಇವತ್ತು ಮಾರ್ನಿಂಗ್ ವ್ಲಾಗ್ನ ಮಾಡ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ನಿಮಗೆ ಗೊತ್ತಲ್ಲ, ಮಗು ಇರೋ ಮನೆ ಅಂದರೆ ಯಾವ ಟೈಮಲ್ಲಿ ನಾವು ಫ್ರೀ ಇರ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಆಗುತ್ತೆ ಅಲ್ವಾ. ಇಲ್ಲಂತೂ ಗಾಯ್ಸ್ ನೆನ್ನೆಯಿಂದ ಎಷ್ಟು ಮಳೆ ಅಂತಂದರೆ ಸ್ವಲ್ಪನೂ ಬಿಸಿಲು ಕೂಡ ಬಂದಿಲ್ಲ ನಮ್ಮ ಮೈಸೂರಲ್ಲಿ. ಅಷ್ಟೊಂದು ಮಳೆ ಬರ್ತಾ ಇದೆ ಮಳೆ ಬಿಡ್ತಾನೆ ಇಲ್ಲ. ಸೊ ಗಾಯ್ಸ್, ಈ ತರ ಎಲ್ಲ ಮಳೆ ಎಲ್ಲ ಬಂದ್ಬಿಟ್ರೆ ನಿಜವಾಗ್ಲೂ ಭಯ ಆಗ್ಬಿಡುತ್ತೆ. ಅಂದ್ರೆ ಫೀವರ್ ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತಲ್ವಾ. ನಮ್ಗಾದ್ರೆ ತಡ್ಕೊಬಹುದು, ಬಟ್ ಮಕ್ಳಿಗಂದ್ರೆ ತುಂಬಾ ಕೇರ್ಫುಲ್ ಆಗಿ ನಾವು ಅವ್ರನ್ನ ನೋಡ್ಕೊಳ್ಬೇಕು. ಅದು ಇವಾಗ ಡೆಂಗ್ಯೂ ಬೇರೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಕ್ಳು ಯಾರ್ಯಾರು ನೋಡ್ಕೋತಾ ಇದ್ದೀರಾ ಮಕ್ಳನ್ನ, ಅವರೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಆದಷ್ಟು ಮಕ್ಳಿಗೆ ಬಿಸಿನೀರನ್ನ ಕೊಡಿ, ತಣ್ಣೀರಂತೂ ಕೊಡಕ್ ಹೋಗ್ಬೇಡಿ. ಹೊರ್ಗಡೆ ಅಂತೂ ಬಿಡ್ಲಿಕ್ಕೆ ಹೋಗ್ಬೇಡಿ, ನೀವು ಡೋರ್ ಕ್ಲೋಸ್ ಮಾಡ್ಕೊಂಡಿರಿ. ಅಂಡ್ ಮೇನ್ ಆಗಿ ಸೊಳ್ಳೆಗಳು ಕಚ್ಚದೇ ಇರೋ ತರ ನೋಡ್ಕೋಬೇಕಾಗುತ್ತೆ, ಸರಿನಾ. ಮತ್ತೆ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ, ಸಿಂಪಲ್ ಆಗಿ ಒಂದು ಟಾಪಿಕ್ ನ ಹೇಳ್ತೀನಿ ನಿಮ್ಗೆ. ನಾನು ಈಗ ಸ್ವಲ್ಪ ದಿನದ ಹಿಂದೆ ಒಬ್ರು ಕಮೆಂಟ್ ಮಾಡಿದ್ರು ನನಗೆ. ಏನಪ್ಪಾ ಅಂತಂದ್ರೆ, ಮೇಡಮ್ ಈ ತರ ನಂದು ನನ್ನ ವೈಫ್ದು ಬಂದು ಪ್ಲೆಸೆಂಟ್ ಪೊಸಿಷನ್ ಈ ತರ ಆಂಟೀರಿಯರ್ ಇದೆ. ಅವರು ಒಂದು 2 to 3 times ನನಗೆ ಕಮೆಂಟ್ಸ್ ನ ಮಾಡಿದ್ದಾರೆ, ಸರಿನಾ. ಈ ತರ ಇದೆ, ಫುಲ್ ಡೀಟೇಲ್ ಕಳಿಸ್ತಿದ್ರು ಅವರು. ಅಂದ್ರೆ ಪಾಪದು ಮೆಜರ್ಮೆಂಟ್ ಗಳೆಲ್ಲ ಇರುತ್ತಲ್ಲ, BPD HC SC ಆ ತರದ್ದೆಲ್ಲ ಫುಲ್ ಟಾಪ್ ಟು ಬಾಟಮ್ ಮೆಜರ್ಮೆಂಟ್ಸ್ ಫುಲ್ ಎಲ್ಲಾನು ಕೂಡ ಅವರು ನನಗೆ ಕಳಿಸ್ತಾ ಇದ್ರು. ಕಳಿಸ್ಬಿಟ್ಟು ಮೇಡಮ್ ಯಾವ ಮಗು ಆಗುತ್ತೆ ಪ್ಲೀಸ್ ಹೇಳಿ ಅಂತ ಕಳಿಸ್ತಾ ಇದ್ರು. ನಾನು ಅವ್ರಿಗೆ ಏನಪ್ಪಾ ಹೇಳಿದ್ದು ಅಂತಂದ್ರೆ, ಸರ್ ಈ ತರ ಒಂದು ಪ್ಲೆಸೆಂಟ್ ಪೊಸಿಷನ್ ಇಂದ ಆಗಿರಬಹುದು, ಬೇರೆ ರೀತಿ ಆಗಿರಬಹುದು. ಅಂದ್ರೆ ಪ್ಲೆಸೆಂಟ್ ಪೊಸಿಷನ್ ಇಂದ ನಿಜವಾಗ್ಲೂ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಫೈಂಡ್ ಔಟ್ ನ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಸರ್. ಈ ತರ ಅದಾಗೋದಿಲ್ಲ. ಸೊ ಹಾಗಾಗಿ ನೀವು ನಾನು ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಹೇಳಿದೀನಿ ನಿಮ್ಗೆ, ಅಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನಿಮ್ಗೆ. ಸೊ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ಸಿಂಪ್ಟಮ್ಸ್ ಗಳಿಂದ ನಿಜವಾಗ್ಲೂ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಫೈಂಡ್ ಔಟ್ ನ ಮಾಡಬಹುದು ಅಂತ ನಾನು ಅವ್ರಿಗೆ ಹೇಳಿದ್ದೆ, ಸರಿನಾ. ಸೊ ಅವರು ಏನ್ ಮಾಡಿದ್ರು ಅಂತಂದ್ರೆ, ಓಕೆ ಆಯ್ತು ಅಂದ್ಬಿಟ್ಟು ಕಮೆಂಟ್ಸಿಗೆ ಏನು ರಿಪ್ಲೈ ಮಾಡ್ಲಿಲ್ಲ ಅವರು, ಸುಮ್ನಾದ್ರು. ಮತ್ತೆ ಎಗೇನ್ ನನ್ಗೆ ಇನ್ನೊಂದು ವಿಡಿಯೋ ಹಾಕಿದಾಗ ಅದಕ್ಕೆ ಮತ್ತೆ ಅವರು, ಮೇಡಮ್ ಇವಾಗ ನಂದು ಈ ಮಂತ್ ಅಲ್ಲಿ ಸ್ಕ್ಯಾನಿಂಗ್ ಆಯ್ತು, ಸೊ ಇವಾಗ ಬಂದು 7 month ಆಗಿದೆ, ಈಗ ಈ ಥರ ಮೆಜರ್ಮೆಂಟ್ಗಳಿದ್ದಾವೆ ಅಂತ ಅವರು ನನಗೆ ಮತ್ತೆ ಕಳಿಸಿದ್ರು. ಮತ್ತೆ ಎಗೇನ್ ನಾನು ಅದೇ ಆನ್ಸರು, ಸರ್ ಇಲ್ಲ ಈ ಥರ ಆಗೋದಿಲ್ಲ, ಸಿಂಪ್ಟಮ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಓಕೆ ಮೇಡಮ್ ಆಯಿತು ಅಂತ ಅದಕ್ಕೆ ರಿಪ್ಲೈ ಮಾಡಿದ್ರು ಅವರು, ಸಿಂಪ್ಟಮ್ಸ್ನ ಚೆಕ್ ಮಾಡ್ಕೋತೀವಿ ಅಂತ. ಈಗ ನನಗೆ ಮೊನ್ನೆ ಅವರು ಕಮೆಂಟ್ ಮಾಡಿದ್ದಾರೆ ಮತ್ತೆ, ಮೇಡಮ್ ಈ ಥರ ಮಾರ್ನಿಂಗ್ 5 o'clockಗೆ ಡೆಲಿವರಿ ಆಯಿತು ನನ್ನ ವೈಫಿಗೆ, ಈ ಥರ ಬೇಬಿ ಬಾಯ್ನೇ ಆಯಿತು, ನೀವು ಹೇಳ್ದಾಗೆ ಆಯಿತು ಬೇಬಿ ಬಾಯ್ ಅಂತ ಹೇಳಿದ್ರು ಅವರು. ಓಕೆನಾ, ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಓಕೆನಾ, ಯಾವುದೋ ಒಂದು ಬೇಬಿ ಅಂದರೆ ಹೆಲ್ತಿಯಾಗಿ ಹುಟ್ರೆ ಸಾಕು ಅಲ್ವಾ. ಯಾವ ಮಗು ಆದ್ರೇನು ಎರಡು ನಮ್ದೇನೆ. ಬಟ್ ಒಬ್ಬೊಬ್ರಿಗೆ ಹೆಣ್ಮಕ್ಳು ಏನಾದರೂ ಇದ್ರೆ ಬಾಯ್ ಬೇಬಿ ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ, ಅಂಥವ್ರಿಗೆ ಓಕೆ ಒಪ್ಕೊಳ್ಳೋಣ. ಬಟ್ ಫಸ್ಟೇ ಗಂಡು ಮಗು ಬೇಕು ಅಂತ ಆಸೆ ಪಟ್ರೆ ತುಂಬಾನೇ ಕಷ್ಟ. ಒಬ್ಬೊಬ್ರಿಗೆ ಆಸೆ ಇರುತ್ತೆ, ಆ ಆಸೆ ನನಗೂ ಕೂಡ ಇತ್ತು. ಬಿಕಾಸ್ ನನ್ನ ಡ್ಯಾಡಿ ಹೇಳಿದ್ದೀನಿ, ನಾನು ವಿಡಿಯೋದಲ್ಲಿ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನನ್ನ ಡ್ಯಾಡಿ ಆ ಟೈಮಲ್ಲಿ ಎಕ್ಸ್ಪೈರ್ ಆಗಿದ್ರು. ಸೊ ಅವರೇ ಹುಟ್ಟಿ ಬರಬೇಕು ಅಂತ ನನಗೆ ತುಂಬಾನೇ ಆಸೆ ಇತ್ತು. ಸೊ ಹಾಗಾಗಿ ನಾನು ಒಂದು ವ್ರತನ ಮಾಡಿದೆ. ಅದು ಬಂದು ಗಣಪತಿ ವ್ರತ ಆಗಿರುತ್ತೆ, 11 days ಮಾಡಬೇಕಾಗುತ್ತೆ. ಆ ವ್ರತದ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ಹಾಕಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ ನೀವು ಆ ವ್ರತನ ಮಾಡಿ, ಅಂದ್ರೆ ಅದೊಂದು ಗಂಡು ಮಗುಗೆ ಅಂತ ಅಲ್ಲ, ಅದು ಈಗ ಮದುವೆ ಆಗ್ತಾ ಇರೋದಿಲ್ಲ ಅಲ್ವಾ, ಅವರು ಕೂಡ ಮಾಡ್ಬೋದು. ಇಲ್ಲ ಮಗು ಆಗ್ತಾರಲ್ಲ ನೋಡಿ, ಅವರು ಕೂಡ ಮಾಡ್ಬೋದು. ಜಾಬ್ ಸಿಗ್ತಾರಲ್ಲ ನೋಡಿ, ಅವರು ಕೂಡ ಅದನ್ನ ಆ ವ್ರತನ ಮಾಡಬಹುದು. ಸೊ ಓಕೆನಾ, ಆ ವ್ರತದ ಲಿಂಕ್ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ಆಸೆ ಇರುತ್ತಲ್ವಾ, ಸೊ ಅವರಿಗೆಲ್ಲ ಈ ಥರ ಒಂದು ಚಿಕ್ಕದ ಒಂದು ವ್ರತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸರಿನಾ. ಸೊ ತುಂಬ ಖುಷಿ ಆಯಿತು ನಿಜವಾಗ್ಲೂ ಗೈಸ್. ಒಂದು ಸಿಂಪ್ಟಮ್ಸಿಂದ ನಾವು ಈ ಥರ ಫೈಂಡ್ ಔಟ್ನ ಆರಾಮಾಗಿ ನಾವು ಒಂದು ಬಾಯ್ ಬೇಬಿನೇ ಆಗುತ್ತೆ ಗರ್ಲ್ ಬೇಬಿ ಆಗುತ್ತೆ ಅಂತ ಫೈಂಡ್ ಔಟ್ನ ಮಾಡ್ಬೋದು ನಿಜವಾಗ್ಲೂ, ಸರಿನಾ. ಒಂದು 90% ಅಷ್ಟು ಸಿಂಪ್ಟಮ್ಸಿಂದನೇ ನಾವು ಮಾಡ್ಬೋದು. ಬಟ್ ಎಲ್ಲೋ ಒಂದು 10% ಮೆಂಬರ್ಸಿಗೆ ಮಾತ್ರ ಸೇಮ್ ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಒಂದು ಗರ್ಲ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ 10% ಅಷ್ಟೇ. ಒಂದು 90% ಮೆಂಬರ್ಸಿಗೆ, ಅಂದ್ರೆ ನಾನು ನೋಡಿರೋ ಎಲ್ಲಾರ್ಗು ಈ ಸಿಂಪ್ಟಮ್ಸ್ಗಳಿದ್ರೆ ಇರೋರಿಗೆಲ್ಲರಿಗೂ ಕೂಡ ಒಂದು ಬಾಯ್ ಬೇಬಿನೇ ಆಗಿದೆ, ಸರಿನಾ. ಗರ್ಲ್ ಬೇಬಿ ಇರೋರಿಗೂ ಕೂಡ ನಾನು ಅದನ್ನು ಕೂಡ ಹಾಕಿದ್ದೀನಿ ಸಿಂಪ್ಟಮ್ಸ್ನ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಅಂದರೆ ಗೈಸ್, ಒಂದು
ಬೆಲ್ಲಿ ಲೈನ್ ಅನ್ನೋದು ಬರುತ್ತೆ ಆಫ್ಟರ್ 5 ಮಂತ್. ನಿಮಗೆ ಒಂದು ಬೆಲ್ಲಿ ಲೈನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಎಲ್ಲಿ, ಸ್ಟಮಕ್ ಅಲ್ಲಿ, ಸರಿನಾ. ಆ ಸ್ಟಮಕ್ ಅಲ್ಲಿ ನಿಮಗೆ ಬೆಲ್ಲಿ ಲೈನ್ ಅನ್ನೋದು ಆ ಸ್ಟಮಕ್ ಇಂದ ಹಿಡಿದು ನಿಮಗೆ ಚೆಸ್ಟ್ ಇಂದ ಬೆಲ್ಲಿಯಿಂದ ಡೌನ್ ವರ್ಗೂ ಒಂದು ಸ್ಟ್ರೈಟ್ ಆಗಿ ನಿಮಗೆ ಒಂದು ಬ್ಲ್ಯಾಕ್ ಲೈನ್, ಬ್ಲ್ಯಾಕ್ ಬ್ರೌನ್ ಮಿಕ್ಸ್ ಇರುತ್ತೆ ಅದು, ಸರಿನಾ. ಆ ಲೈನ್ ನಿಮಗೆ ಫಾರ್ಮೇಶನ್ ಆಯ್ತು ಅಂತ ಅಂದ್ರೆ ಅದು ಫುಲ್ ಡಾರ್ಕ್ ಆಗಿ ಆಗ್ಬೇಕು ಅಂಡ್ ಸ್ಟ್ರೈಟ್ ಆಗಿ ಆಗ್ಬೇಕು. ಕರ್ವ್ ಆಗಾದ್ರೆ ಹೆಣ್ಮಗು ಆಗುತ್ತೆ, ಅಕಸ್ಮಾತ್ ಸ್ಟ್ರೈಟ್ ಆಗಿದ್ರೆ ಅದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ನಿಜವಾಗ್ಲೂ ಮಾಡಬಹುದು, ಸರಿನಾ. ಇನ್ನು ಸೆಕೆಂಡ್ ಆದ್ರೆ ಒಂದು ಬ್ರೆಸ್ಟ್ ಸೈಜ್ ಇಂದ ಕೂಡ ನಾವು ಆರಾಮಾಗಿ ಒಂದು ಬಾಯ್ ಬೇಬಿನೇ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಫೈಂಡ್ ಔಟ್ ಮಾಡಬಹುದು. ಯಾವ ರೀತಿ ಅಂತ ಹೇಳೋದಾದ್ರೆ ನಿಮ್ಗೆ ಬ್ರೆಸ್ಟ್ ಸೈಜು ಅಂದ್ರೆ ದಿನಗಳು ಕಳಿತಾ ನಿಮ್ಗೆ ಬ್ರೆಸ್ಟ್ ತುಂಬಾ ಆಕಾರ ದೊಡ್ಡದಾಗ್ತಾ ಇದೆ ಅಂತಂದ್ರೆ ಅದು ಒಂದು ಗರ್ಲ್ ಬೇಬಿ, ಓಕೆನಾ. ಅಕಸ್ಮಾತ್ ನಿಮ್ಗೆ ಆಕಾರ ಏನು ದೊಡ್ಡದಾಗ್ತಾ ಇಲ್ಲ ಹಾಗೆ ಇದೆ ಅಂತ ಅಂದ್ರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಯಾವ ರೀತಿ ಅಂತಂದ್ರೆ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಒಂದು ಟೆಸ್ಟೋಸ್ಟಿರೋನ್ ಅಂತ ಅಂದ್ರೆ ಡೇ ಬೈ ಡೇ ಕಳಿತಾ ಟೆಸ್ಟೋಸ್ಟಿರೋನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಓಕೆನಾ. ಆ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಬ್ರೆಸ್ಟ್ ಸೈಜ್ ನ ಡಿಕ್ರೀಸ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಆಕಾರ ಏನು ದಪ್ಪದಾಗ್ತಲ್ಲ ಅಂತಂದ್ರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಾನೆ ನೀವು ಆರಾಮಾಗಿ ಅನ್ಕೊಳ್ಬಹುದು, ಓಕೆನಾ. ಇದು ಇನ್ನೊಂದಾದ್ರೆ ಗಾಯ್ಸ್, ಇನ್ನೊಂದು ಹೇಳ್ತೀನಿ ನಿಮ್ಗೆ ಫೇಸು ಫುಲ್ಲು ಕತ್ತು ಮತ್ತೆ ಫೇಸು ಎಲ್ಲ ಫುಲ್ ಲಿಪ್ಸ್ ಹತ್ರ ಇಲ್ಲಿ ಎಲ್ಲ ಫುಲ್ ಬ್ಲ್ಯಾಕ್ ಆಯ್ತು ಅಂದ್ರೆ ನಿಮ್ದು ಲಕ್ಷಣ ಹಾಗೆ ಇದ್ದು ಫೇಸ್ ಏನಾದ್ರೂ ಬ್ಲ್ಯಾಕ್ ಆಯ್ತು ಅಂತಂದ್ರೆ ಅದು ನಿಜವಾಗ್ಲೂ ಒಂದು ಗಂಡು ಮಗುವಿನ ಸಿಂಪ್ಟಮ್ ಅಂತಾನೆ ಹೇಳ್ಬೋದು, ಸರಿನಾ. ಅಕಸ್ಮಾತ್ ಹೆಣ್ಣು ಮಗು ಏನಾದ್ರೂ ಇದ್ರೆ ಹೆಣ್ಣು ಮಗು ಲಕ್ಷಣನ ತಗೋಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹೆಣ್ಣು ಮಗು ಏನಾದ್ರೂ ಹೊಟ್ಟೆನಲ್ಲಿ ಇದ್ರೆ ಅದು ಲಕ್ಷಣನ ತಗೋಬಿಡುತ್ತೆ, ಬಟ್ ಕಲರ್ ಮಾತ್ರ ನಿಮ್ಗೆ ಹಾಗೆ ಇರುತ್ತೆ. ಗಂಡು ಮಗು ಏನಾದ್ರೂ ಇದ್ರೆ ಕಲರ್ ಫುಲ್ ಚೇಂಜಸ್ ಆಗಿ ಫುಲ್ ಬ್ಲ್ಯಾಕ್ ಆಗ್ಬಿಡುತ್ತೆ. ನನಗೂ ಕೂಡ ಹಾಗೆ ಆಗಿತ್ತು. ಎಷ್ಟು ಬ್ಲ್ಯಾಕ್ ಅಂತಂದ್ರೆ ನನ್ನ ಫೇಸ್ನ ನಾನೇ ಮಿರರ್ ಅಲ್ಲಿ ನೋಡ್ಕೊಳಕ್ ಆಗ್ತಾ ಇರಲಿಲ್ಲ, ಅಷ್ಟು ಫೇಸ್ ಎಲ್ಲ ಬ್ಲ್ಯಾಕ್, ಕತ್ತತ್ರ ಎಲ್ಲ ಬ್ಲ್ಯಾಕ್, ಆ ಥರ ಎಲ್ಲ ನನಗೂ ಕೂಡ ಆಗಿತ್ತು, ಓಕೆನಾ. ಸೊ ಈ ಸಿಂಪ್ಟಮ್ಸ್ ಇಂದ ನೀವು ಆರಾಮಾಗಿ ಬಾಯ್ ಬೇಬಿನೇ ಆಗುತ್ತೆ ಅಂತ ನೀವು ಅನ್ಕೊಳ್ಬಹುದು. ಅಂಡ್ ಇನ್ನೊಂದೇನಂತಂದ್ರೆ ಗಾಯ್ಸ್, ನಿಮ್ದು ಲಾಸ್ಟ್ ಎಂಡಿಂಗ್ ಅಲ್ಲಿ ಅಂದ್ರೆ ಒಂದು 8 ಮಂತ್ಸ್ ಅಲ್ಲಿ 9 ಮಂತ್ಸ್ ಅಲ್ಲೆಲ್ಲ ನಿಮ್ಗೆ ಹೊಟ್ಟೆ ಬಂದು ಫುಲ್ ಡೌನ್ ಬಂದ್ಬಿಟ್ಟಿದೆ, ಇನ್ನೇನೋ ಡೆಲಿವರಿ ಆಗ್ಬಿಡುತ್ತೇನಪ್ಪ ಅನ್ನೋ ತರ ಡೌನ್ ಬಂದ್ಬಿಡುತ್ತೆ 8 ಮಂತ್ ಅಲ್ಲಿ ನಿಮ್ಗೆ. ಆ ತರ ನಿಮ್ಗೆ ಫುಲ್ ಹೊಟ್ಟೆ ಡೌನ್ ಬಂದಿದೆ ಅಂತಂದ್ರೆ ಅದು ಒಂದು ಗಂಡು ಮಗುವಿನ ಲಕ್ಷಣ ಅಂತಾನೆ ಹೇಳ್ಬೋದು. ಅಂದ್ರೆ ಹೊಟ್ಟೆ ನಿಮ್ ಚೆಸ್ಟಿಗೆ ಟಚ್ ಆಗ್ತಾ ಇರಲ್ಲ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ನನಗೂ ಕೂಡ ಹಾಗೆ ಆಗ್ತಾ ಇತ್ತು, ಹೊಟ್ಟೆ ಚೆಸ್ಟಿಗೆ ಟಚ್ ಆಗ್ತಿರ್ಲಿಲ್ಲ, ಬಟ್ ಫುಲ್ ಇಲ್ಲೇನೋ ಡೆಲಿವರಿ ಆಗುತ್ತೆ ಅನ್ನೋ ತರ ಫುಲ್ ಡೌನ್ ಬಂದಿತ್ತು ನನಗೆ. ಅದರಲ್ಲೂ ಕೂಡ ನೀವು ಆರಾಮಾಗಿ ಬಾಯ್ ಬೇಬಿನೇ ಆಗುತ್ತೆ ಅಂತ ಇದೆ ಸಿಂಪ್ಟಮ್ಸ್ ಇದೆ, ಅಂದ್ರೆ ಈ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ನೀವು ಅನ್ಕೊಳ್ಬಹುದು, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ್ಸ್, ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಗಂಡು ಮಗು ಏನಾದ್ರೂ ಹೊಟ್ಟೆನಲ್ಲಿ ಇದ್ರೆ ಹೊಟ್ಟೆ ಸೈಜ್ ಬಂದು ತುಂಬಾನೇ ಚಿಕ್ಕ ಇರುತ್ತೆ, ಸರಿನಾ. ತುಂಬಾ ಅಂದ್ರೆ ಹೆಣ್ಣು ಮಗು ಏನಾದ್ರೂ ಹೊಟ್ಟೆಲಿದ್ರೆ ಅದು ತುಂಬಾನೇ ಜಾಸ್ತಿ ಇರುತ್ತೆ ಸೈಜು, ಬಟ್ ಗಂಡು ಮಗು ಏನಾದ್ರೂ ಹೊಟ್ಟೆಲಿದ್ರೆ ಅದು ಸೈಜ್ ಬಂದು ಹೊಟ್ಟೆ ತುಂಬಾ ಚಿಕ್ಕದಿರುತ್ತೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನಂತ ಅಂದ್ರೆ ನಿಮ್ಮ ಮಗುವಿನ ಕಿಕ್ಕಿಂಗ್ ಮತ್ತೆ ಮೂಮೆಂಟ್ಸ್ ಬಂದು ಜಾಸ್ತಿ ರೈಟ್ ಸೈಡ್ ಇತ್ತು ಅಂತಂದ್ರೆ ನಿಜವಾಗ್ಲೂ ಗಾಯ್ಸ್ ನಿಮ್ಗೆ 100% ನಿಮ್ಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ, ಓಕೆನಾ. ಯಾಕಂದ್ರೆ ನನಗೂ ಕೂಡ ಅಷ್ಟೇ ರೈಟ್ ಸೈಡ್ ಅಂತೂ ಮಲಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು 5 ಮಿನಿಟ್ಸ್ ಕೂಡ ನಾನು ರೈಟ್ ಸೈಡ್ ಮಲಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಏನು ತುಂಬಾನೇ ನನ್ನ ಮಗ ಕಿಕ್ಕಿಂಗ್ ಮಾಡ್ತಾ ಇದ್ದ. ಈ ಕಡೆ ತಿರ್ಕೊಂಡ್ರೆ ಸಾಕು ಫುಲ್ ಕಿಕ್ಕಿಂಗ್ ಆ ತರ ಮಾಡ್ತಿದ್ದ. ಸೊ ನಾನು ಆಲ್ಮೋಸ್ಟ್ ಲೆಫ್ಟ್ ಸೈಡ್ ಜಾಸ್ತಿ ಮಲ್ಕೊಳ್ತಾ ಇದ್ದೆ. ಸೊ ಇದನ್ನ ನೀವು ನಿಜವಾಗ್ಲೂ ಒಂದು ಕಿಕ್ಕಿಂಗ್ ಇಂದ ಮತ್ತೆ ಮೂಮೆಂಟ್ಸ್ ಇಂದ ನೀವು ಆರಾಮಾಗಿ ಫೈಂಡ್ ಔಟ್ ನ ಮಾಡಬಹುದು ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ. ಇದು ನನ್ನ ಎಕ್ಸ್ಪೀರಿಯನ್ಸ್ ಗೈಸ್. ಹಾಗೇನೆ ನಾನು ನನ್ನ ಫ್ರೆಂಡ್ಸ್ನು ಕೂಡ ಕೇಳ್ಕೊಂಡಿದ್ದೆ, ಅವರಿಗೆ ಆಲ್ರೆಡಿ ಒಂದು ಬೇಬಿ ಇದೆ. ಸೊ ಅವಳು ಕೂಡ ಕೇಳ್ಕೊಂಡಿದ್ದೆ, ಇನ್ನೊಬ್ಳು ಫ್ರೆಂಡ್ ಅವಳು ಕೂಡ ಬೇಬಿ ಇದೆ ಆಲ್ರೆಡಿ. ಅವಳು ಇಬ್ರು ಕೂಡ ನಾನು ಕೇಳ್ಕೊಂಡು ನಾನು ಕೂಡ ಅಬ್ಸರ್ವ್ ಮಾಡಿದಾಗ ಸೊ ಇದೇ ರೀತಿ ಅಂದ್ರೆ ಈ ರೀತಿ ಗಂಡು ಮಗುನೇ ಇದೆ ಅಂತ ನಾನು ಕೂಡ ಆ ಥರ ಅನ್ಕೊಂಡಿದ್ದು, ಸರಿನಾ. ಇದು ಹಾಗೇನೆ ಗೈಸ್, ಇಷ್ಟು ಹೇಳ್ದೆ ಅಲ್ವಾ ನಾನು ನಿಮಗೆ, ಇಷ್ಟು ಸಿಂಪ್ಟಮ್ಸ್ಗಳನ್ನ ಹೇಳ್ದೆ. ಇಷ್ಟು ಇನ್ನೂ ಇದಾವೆ ಸಿಂಪ್ಟಮ್ಸ್ಗಳು, ಎಲ್ಲಾನು ನಾನು ಹೇಳಿದ್ದೀನಿ. ಇನ್ನು ಅಂದರೆ ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನ ಲಿಂಕ್ನ ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ. ಅಂದರೆ ಗೈಸ್ ಇದ್ರ ಜೊತೆಗೆ ನಿಮಗೆ ಪ್ರೆಗ್ನೆನ್ಸಿ ವಿಡಿಯೋಸ್ಗಳನ್ನ ಸುಮಾರು ಮಾಡಿ ಹಾಕಿದ್ದೀನಿ. ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ ರೀತಿ ನೀವು ಫುಡ್ಗಳನ್ನ ತಗೊಳ್ಬೇಕು, ಆ್ಯಂಡ್ ನಿಮಗೆ ಮಗುವಿಗೆ ಕರುಡ ಬಳ್ಳಿ ಅನ್ನೋದು ಸುತ್ಕೊಂಡ್ಬಿಡುತ್ತೆ ಒಬ್ಬೊಬ್ಬರಿಗೆ, ಆಯಿತಾ. ಒಂದೊಂದು ಮಗುಗೆ ಅದು ಯಾಕೆ ಸುತ್ಕೊಳ್ಳುತ್ತೆ, ಆ್ಯಂಡ್ ಒಂದು ಪ್ಲೆಸೆಂಟ್ ಪೊಸಿಷನಿಂದ ನಿಜವಾಗ್ಲೂ ನಾವು ಒಂದು ಬಾಯ್ ಬೇಬಿನೇ ಆಗುತ್ತಾ ಗರ್ಲ್ ಬೇಬಿ ಆಗುತ್ತೆ ಅಂತ ಫೈಂಡ್ ಔಟ್ನ ಮಾಡಬಹುದಾ, ಅದನ್ನು ಕೂಡ ಮಾಡಿ ಹಾಕಿದ್ದೀನಿ. ಮತ್ತು ನನ್ನ ಮಗಂದು ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತುಂಬಾ ಖುಷಿ ಆಯಿತು ಗಾಯ್ಸ್ ಈ ಥರ ಒಂದು ಸಿಂಪ್ಟಮ್ಸಿಂದ
ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದರೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ನಮ್ಮ ಹೊಟ್ಟೆಲಿ ಯಾವ ಮಗು ಇದೆ, ಯಾವ ಮಗು ಇರುತ್ತಿದೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅವರಿಗೆಲ್ಲರಿಗೂ ಕೂಡ ಒಂದು ಅಂತಂದರೆ ಗೊತ್ತಾಗುತ್ತೆ ಅವರಿಗೆ ಈ ಥರ ಒಂದು ಬಾಯ್ ಬೇಬಿನೇ ಇದೆಯಾ ಗರ್ಲ್ ಬೇಬಿನೇ ಇದೆಯಾ ಅಂತ. ಓಕೆನಾ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಬೇಬಿ ಆದ್ರೇನು ಎರಡೂ ನಮ್ಮದೇ. ಓಕೆನಾ, ಸೊ ಅಂತಂದರೆ ಯಾವ ರೀತಿ ಹೇಳೋದು ಅಂತಂದರೆ ಪಾರ್ಶಾಲಿಟಿ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಒಬ್ಬೊಬ್ಬರಿಗೆ ಆಸೆ ಅನ್ನೋದು ಇರುತ್ತೆ. ಒಬ್ಬೊಬ್ಬರಿಗೆ ಹೆಣ್ಮಗು ಬೇಕು ಅಂತ ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ಫಸ್ಟ್ ಮಗುನೇ ಗಂಡು ಮಗು ಆಗಬೇಕು ಅಂತ ಆಸೆ ಇರುತ್ತೆ. ದೇವ್ರು ಏನು ಮಾಡ್ತಾನೆ ಅಂತ ಅಂದರೆ ಗಂಡು ಮಗು ಕೊಟ್ಟರೆ ಎರಡನೇದು ಗಂಡು ಮಗುನೇ ಕೊಟ್ಬಿಡ್ತಾನೆ, ಅವರಿಗೆ ಹೆಣ್ಮಗು ಬೇಕು ಅಂತ ಆಸೆ ಇರುತ್ತೆ. ಒಬ್ಬೊಬ್ಬರಿಗೆ 2 ಹೆಣ್ಮಗು ಕೊಟ್ಬಿಡ್ತಾನೆ, ಒಬ್ರಿಗೆ ಇನ್ನು ನೆಕ್ಸ್ಟ್ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಸಿಂಪ್ಟಮ್ಸ್ಗಳಿಂದ ನೀವು ಆರಾಮಾಗಿ ಫೈಂಡ್ ಔಟ್ನ ಮಾಡ್ಕೊಳ್ಬಹುದು. ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ, ಇವರು ಕೂಡ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವರು ಕೂಡ ಹೇಳಿದ್ದು. ಸೊ ನಾನು ಸೈಡಲ್ಲಿ ಬೇಕಾದರೆ ಅವರು ಸ್ಟಾರ್ಟಿಂಗಲ್ಲೇ ನಿಮಗೆ ಹಾಕಿರ್ತೀನಿ, ಅವರು ಅಂದರೆ ಕಮೆಂಟ್ ಮಾಡಿರೋದನ್ನ ನಾನು ನಿಮಗೆ ಹಾಕಿರ್ತೀನಿ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಓಕೆನಾ. ಓಕೆ ಗೈಸ್, ನಾನು ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮಗೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.